ಹಾಯ್ ಹಲೋ ನಾನು ನಿಮ್ಮ ಹರ್ಷಿತಾ ಗೌಡ. ಇವತ್ತು ನಾನು ನಾಟಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಮಟನ್ನ ತೊಳೆದು ಅರಿಶಿನ ಹಾಕಿ ತೊಳೆದು ಎತ್ತಿಟ್ಕೊಂಡಿರ್ತೀನಿ. ನಾನು ಯಾವುದೇ ಮಟನ್ನೇ ಆಗಲಿ ಚಿಕನ್ ಆಗಲಿ ಫಿಶ್ಶೇ ಆಗಲಿ ಮಾಡುವಾಗ ಅರಿಶಿನ ಹಾಕಿ ತೊಳೆದು ಎತ್ತಿಟ್ಕೊತೀನಿ. ನಾನೊಂದು ಇವಾಗ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಲ್ಲು ಮತ್ತು ಒಂದು 4 ಪೀಸ್ ಈರುಳ್ಳಿ ಹಾಕ್ಕೊತೀನಿ ಒಗ್ಗರಣೆಗೆ. ಸ್ವಲ್ಪ ಅದು ರೋಸ್ಟ್ ಆಗಲಿ ಅಂತ, ಅಂದರೆ ಬರೀ ಮಟನ್ನೇ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಲ್ವ. ಹಾಗಾಗಿ ಈರುಳ್ಳಿನ ಸೇರಿಸ್ಕೊತೀನಿ. ಹಾಗೆ ತೊಳೆದಿಟ್ಕೊಂಡಿದ್ನಲ್ಲ ಆವಾಗಲೇ ಮಟನ್ನು, ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಬೇಕು ನೀಟಾಗಿ. ಅದನ್ನು ನೀಟಾಗಿ ಅಂದರೆ ಸ್ವಲ್ಪ ಅದು ಪೀಸ್ಗೆಲ್ಲ ಆಯಲ್ಲು ಎಲ್ಲ ಹಿಡಿಬೇಕು. ಹಂಗೆ ಅದು ಈರುಳ್ಳಿನೂ ಹಾಗೆ ಫ್ರೈ ಮಾಡಿಕೊಂಡು ಆ ಮಟನ್ನೂ ಸ್ವಲ್ಪ ಹಾಗೆ ತಿರುಗಿಸ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಬೇಕು. ಅದು ಮಾಂಸಕ್ಕೆಲ್ಲ ಅದು ಆಯಲ್ಲು ಈರುಳ್ಳಿದೆಲ್ಲ ಇರುತ್ತಲ್ಲ, ಅದು ನೀಟಾಗಿ ಆಯಲೆಲ್ಲ ಪೀಸ್ಗೆ ಹೋದಾಗ್ಲೇ ನಾವು ಒಂದು ಪ್ಲೇಟ್ ಮುಚ್ಚಿಟ್ಟಾಗ ಅದು ನೀರು ಸುಂಡುತ್ತಲ್ಲ, ಅದಕ್ಕೆ ಎಲ್ಪ್ ಆಗುತ್ತೆ. ಅದರಿಂದ ಮಟನ್ನಿಗೆ ಜಾಸ್ತಿ ನೀರು ಸುಂಡ್ಕೊಂಡ್ರೇ ಆ್ಯಕ್ಚುಲಿ ಬೇಗ ಬೇಯುತ್ತೆ ಮತ್ತು ಇನ್ನೊಂದು ಟೇಸ್ಟಾಗಿ ಇರುತ್ತೆ. ಏಕೆಂದರೆ ಅದು ಮಸಾಲೆ ಹಿಡಿಬೇಕಲ್ವ ಪೀಸ್ಗಳಿಗೆಲ್ಲ, ಅದರಿಂದ ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆಲೇ ನೀಟಾಗಿ ನಾವು ಆದಷ್ಟು ಫ್ರೈ ಮಾಡಿದ್ರೆ ನೀಟಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಮಟನ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಈ ಎಣ್ಣೆ, ಉಪ್ಪು, ಅರಿಶಿನ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಬೇಕು. ಒಂದು 10ರಿಂದ ಅಂದರೆ ಎಷ್ಟೊತ್ತಾಗುತ್ತೆ, ಆ ಮಾಂಸ ಯಾವ ಥರ ಎಳೆಯೋದು ಬಲ್ತಿರೋದು ನಿಮ್ಗೆ ಗೊತ್ತಾಗುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನೀರು ಚೆನ್ನಾಗಿ ಬಿಟ್ಕೊಂಬಿಡ್ಬೇಕದು. ಅದು ಬಿಟ್ಕೊಂಡ್ರೇ ಆ್ಯಕ್ಚುಲಿ ಮಸಾಲೆ ನಾವೇನೇ ಅದಕ್ಕೆ ಹಾಕಿದ್ರೂ ನೀಟಾಗಿ ಹಿಡಿಯೋದು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ನಾನೀಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಜಾರ್ ತೊಗೊತೀನಿ. ಒಂದು ಜಾರ್ ಅಂದರೆ ಒಂದು ಮೀಡಿಯಮ್ ಜಾರು, ಚಿಕ್ಕ ಜಾರಲ್ಲ, ಅದು ಮಟನ್ ಸಾಂಬಾರಿಗಲ್ವ, ಸ್ವಲ್ಪ ಒಂದು ಮೀಡಿಯಮ್ ಜಾರಲ್ಲೇ ಹಾಕ್ಕೊಬೇಕು ಎಲ್ಲ ಐಟಮ್ಗಳನ್ನ ರುಬ್ಬಕ್ಕೆ. ಹಾಗಾಗಿ ನಾನು ಒಂದು ಜಾರ್ ತೊಗೊಂಡು ಅದಕ್ಕೆ ಕಾಯಿ ಫಸ್ಟು ಒಂದು ಅರ್ಧ ಕಪ್ಪಷ್ಟು, ಮುಕ್ಕಾಲು ಕಪ್ಪಷ್ಟು ನೋಡ್ಕೋಬೇಕು, ನಮ್ಗೆ ಸಾರು ಎಷ್ಟು ಬೇಕಾಗುತ್ತೆ ಅದನ್ನು ನೋಡ್ಕೊಂಡು ನಾವು ಕಾಯಿ ಸೇರಿಸ್ಕೊಬೇಕಲ್ವ. ಹಾಗಾಗಿ ನಾನೊಂದು ಅರ್ಧ ಕಪ್ ಸೇರಿಸ್ಕೊಂಡೆ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, ಏಕೆಂದರೆ ಶುಂಠಿಗಿಂತ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಎರಡು ಸಮ ಇರಬಾರ್ದು. ಹಾಗೆಯೇ ಒಂದು ದಪ್ಪದು ಈರುಳ್ಳಿ ತೊಗೊಂಡೆ, ಒಂದು ದಪ್ಪ ಸೈಜಲ್ಲೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಮೆಣಸು ಮತ್ತು 1-2 ಒಣಮೆಣ್ಸಿನ್ಕಾಯಿನೂ ನಾನು ಸೇರಿಸ್ಕೊತೀನಿ. ಏಕೆಂದರೆ ಸಾಂಬಾರು ಸ್ವಲ್ಪ ಖಾರ ಚೆನ್ನಾಗಿರುತ್ತೆ ಟೇಸ್ಟಾಗಿ ಅಂತ ಹೇಳ್ಬಿಟ್ಟು ಅದನ್ನು ಸೇರಿಸ್ಬಿಟ್ಟು ಒಂದು ಟೊಮೊಟೊ ಹಣ್ಣಾಗಿರೋದು ಒಂದು ಮೀಡಿಯಮ್ ಸೈಜಲ್ಲಿರೋಂತಹ ಟೊಮೊಟೊ ಸೇರಿಸ್ಕೊತೀನಿ. ಅದನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಅಂದರೆ ಕೊತ್ತಂಬರಿ ಮತ್ತು ಪುದೀನನೂ ಒಂದು ಅರ್ಧ ಕಟ್ಟಷ್ಟು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನೀಟಾಗಿ ಅದು ಗ್ರೈಂಡ್ ಆಗಬೇಕು. ಏಕೆಂದರೆ ನಾನು ಕಾಯಿ ಪೀಸಸ್ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ, ಅದು ತುರಿಯೋ ಮಣೇಲಿ ತುರ್ಕೊಂಡಿಲ್ಲ ಅಲ್ಲ, ಹಾಗಾಗಿ ಹಾಗೆ ಕಟ್ ಮಾಡ್ಕೊಂಡಿರ್ತೀನಲ್ಲ, ಚೆನ್ನಾಗಿ ಸ್ವಲ್ಪ ರುಬ್ಕೊಬೇಕು. ಹಾಗಾಗಿ ನಾನು ಆವಾಗಲೇ ಗಸಗಸೆ ಮತ್ತು ಸ್ವಲ್ಪ ಹುರ್ಗಡ್ಲೆ ಸೇರಿಸ್ಕೊಬೇಕಾಗಿತ್ತು, ಸೇರಿಸ್ಕೊಂಡಿರಲಿಲ್ಲ. ಹಾಗಾಗಿ ಗಸಗಸೆ ಮತ್ತು ಹುರ್ಗಡ್ಲೆ ಎರಡನ್ನೂ ಸೇರಿಸ್ಕೊತೀನಿ. ಹಾಗೇ ಮಟನ್ ಸಾಂಬಾರು ಪೌಡ್ರು ಹಾಕ್ತೀನಿ. ನಾವು ಕೆಲವು ಮನೆಗಳಲ್ಲಿ ನಾವು ಮಟನ್ ಸಾಂಬಾರುಗಳು ಅಂದರೆ ನಾನ್ ವೆಜ್ಗೆ ಸಪ್ರೇಟ್ ಪೌಡ್ರುಗಳು ಮಾಡಿಸ್ಕೊತೀವಿ, ಬೇಳೆ ಸಾಂಬಾರಿಗೆ ಸಪ್ರೇಟ್ ಪೌಡ್ರು ಮಾಡಿಸ್ಕೊತೀವಿ. ಹಾಗಾಗಿ ಆ ಪೌಡ್ರೂ 1-2-3 ಸ್ಪೂನು ನೋಡಿಕೊಂಡು ಸೇರಿಸ್ಕೊಬೇಕು. ಸುಮ್ಮನೆ ಆಮೇಲೆ ಜಾಸ್ತಿ ಹಾಕ್ಬಿಟ್ರೆ ಮಸಾಲೆ ಥರ ಫೀಲ್ ಆಗಿಬಿಡುತ್ತೆ, ಸಾಂಬಾರು ತಿನ್ನೋಕ್ಕಾಗಲ್ಲ. ನೋಡ್ಕೊಂಡು ಸೇರಿಸ್ಕೊಬೇಕು. ಅದು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈಗ ರೆಡಿಯಾಗಿದೆ ನೋಡಿ ಮಸಾಲೆ. ಅದನ್ನು ನಾವು ಆವಾಗಲೇ ಮುಚ್ಚಿಟ್ಟಿದ್ವಲ್ಲ ಮಟನ್ನು, ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೋಡಿ, ಫುಲ್ಲು ನೋಡಿ. ನಾವು ಆವಾಗಲೇ ಹಾಕಿದಾಗ ಒಂದು ಸ್ವಲ್ಪನೂ ನೀರಿರಲಿಲ್ಲ. ಅದು ಇವಾಗ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ. ಫುಲ್ಲು ಮಟನೆಲ್ಲ ಆಲ್ಮೋಸ್ಟ್ ನೀರು ಚೆನ್ನಾಗಿ ಬಿಟ್ಕೊಂಬಿಡ್ಬೇಕು, ಏಕೆಂದರೆ ನೀಟಾಗಿ ಬೇಯುತ್ತೆ ಬೇಗ. ನೀವು ಜಾಸ್ತಿ ಉರಿದಂಗೆ ಹಂಗೆ ಹಾಕ್ಬಿಟ್ರೆ ಮಾಂಸನೂ ಟೇಸ್ಟ್ ಇರೋಲ್ಲ, ಹಂಗೆ ಹಸಿ ಥರ ಫೀಲ್ ಆಗ್ತಿರುತ್ತೆ. ಏನು ಅದು ಪೀಸ್ ಟೇಸ್ಟೇ ಅನಿಸಲ್ಲ ನಮಗೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈ ಥರ ಬಿಟ್ಕೊಬೇಕು. ಹಿಂಗೆ ಬಿಟ್ಕೊಂಡಾದ್ಮೇಲೆ ಅದು ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತೀನಿ. ಅದನ್ನು ಸೇರಿಸ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊತಿದ್ದೀನಿ. ಯಾಕಪ್ಪ ಅಂದರೆ ನನಗೆ ಚಪಾತಿ, ರೊಟ್ಟಿ, ಮುದ್ದೆ ಈ ಥರ ಎಲ್ಲದಕ್ಕೂ ಒಂದೇ ಥರ ಬೇಕು ಅಂದ್ಬಿಟ್ಟೆ ಮಾಡ್ಕೊತಿದ್ದೀನಿ. ಬೇಕು ಅಂದವರು ತಿಳಿಯಾಗೂ ಇನ್ನೂ ಮಾಡ್ಕೊಬೋದು. ಏಕೆಂದರೆ ನಾನು ಈಗ ಈ ಥರ ಗಟ್ಟಿ ಮಾಡ್ಕೊತಿರೋದು
ಮುದ್ದೆಗೆ ಹೊಂದಬೇಕು ಅಂತ. ಸೊ ಒಬ್ಬೊಬ್ಬರು ತಿಳಿಯಾಗಿ ಮಾಡ್ತಾರೆ. ಸೊ ಅದು ಮುದ್ದೆಗೆ ಹೊಂದೋದೇ ಇಲ್ಲ. ಆ ಮಟನ್ ಸಾಂಬಾರು ಟೇಸ್ಟೇ ಅನಿಸ್ತಿಲ್ಲ ಮುದ್ದೆ ನುಂಗಿದಾಗ. ಸೊ ಅದಕ್ಕೆ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊತಿದ್ದೀನಿ. ಯಾಕೆಂದರೆ ನಾನು ಇದನ್ನು ನೈಟ್ ಮಾಡ್ತಿರೋದ್ರಿಂದ ಸೊ ಬೆಳಗ್ಗೆಗೆ ಅದಕ್ಕೆ ನನಗೆ ರೊಟ್ಟಿ ಮಾಡ್ಕೊಂಡು ತಿನ್ನೋದಂದ್ರೆ ತುಂಬ ಇಷ್ಟ. ಸೊ ಅದಕ್ಕೆ ಸ್ವಲ್ಪ ಗಟ್ಟಿನೇ ಮಾಡ್ಕೊತಿದ್ದೀನಿ. ಸೊ ಅದನ್ನು ಮುಚ್ಚಳ ಹಾಕ್ಕೊಂಡು ಒಂದು 3ರಿಂದ 4 ವಿಸಿಲ್ ಹೊಡ್ಸ್ಕೊಬೇಕು. ಏಕೆಂದರೆ ನಾನು ಆಲ್ಮೋಸ್ಟ್ ಎಣ್ಣೆಲೇ ಚೆನ್ನಾಗಿ ಅದು ಹುರ್ಕೊಂಡಿದ್ದೀನಲ್ವ, ಸ್ವಲ್ಪ ಬೇಗ ಬೇಯುತ್ತೆ. ಕೆಲವರು ಬಲ್ತಿರೋ ಮಾಂಸಗಳಾದರೆ ಸ್ವಲ್ಪ 5ರಿಂದ 6 ವಿಸಿಲ್ ಹೊಡಿಸ್ಬೇಕು. ಇದು ನಾರ್ಮಲ್ ಆಗಿದೆ, ಮೀಡಿಯಮ್ ಆಗಿದೆ. ಸೊ ನಾಟಿ ಮಟನ್ ಅಲ್ವ, ಆ್ಯಕ್ಚುಲಿ ಚೆನ್ನಾಗಿದೆ. ಅದನ್ನು ಆದಷ್ಟು ಎಣ್ಣೆಲೇ ಜಾಸ್ತಿ ಬೇಯಿಸ್ಕೊಂಡಿದ್ದೀನಲ್ವ, ಸೊ ಬೇಗ ಬೇಯುತ್ತೆ. ನಾನು ಒಂದು 4 ವಿಸಿಲ್ ಹೊಡ್ಸ್ಕೊಂಡೆ ಕರೆಕ್ಟಾಗಿ. ಸೊ 4 ವಿಸಿಲ್ಲು ಹೊಡ್ಸ್ಕೊಂಡಾದ್ಮೇಲೆ ಅದು ಮಟನ್ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಯಾಕೆಂದರೆ ನೀವು ನೋಡ್ತಿರ್ಬೋದು. ಸೊ ಅದು ನೀಟಾಗಿ ಹೆಂಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಅದು ಹಂಗೆ ಒಂದು ಪೀಸ್ ತೊಗೊಂಡು ಅದನ್ನು ಬಿಡಿಸಿದ್ರೂ ಗೊತ್ತಾಗುತ್ತೆ. ಇಲ್ಲಾಂದರೆ ಅದು ಮೇಲ್ಗಡೆ ಎಣ್ಣೆ ಇರುತ್ತಲ್ಲ, ಅದು ಎಣ್ಣೆ ಬಿಟ್ಕೊಂಡಿರೋದು ಸೈಡಲ್ಲಿ ಇರಬೇಕು, ಕಾಣಿಸ್ಬೇಕು, ಗೊತ್ತಾಗುತ್ತೆ. ಅದು ಎಣ್ಣೆ ಯಾವಾಗ ಸೈಡಲ್ಲೆಲ್ಲ ಬಿಟ್ಕೊಂಡು ಸೈಡಲ್ಲಿ ಫುಲ್ಲು ಎಣ್ಣೆಲ್ಲ ಮೇಲ್ಗಡೆ ಬಂದಿರುತ್ತೋ ಸೊ ಅವಾಗ ಚೆನ್ನಾಗಿ ಬೆಂದಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಟನ್ ಸಾಂಬಾರು ಮಾಡ್ಕೊಳ್ಳೋದು. ಕೆಲವೊಮ್ಮೆ ನಾನು ತಿಳಿಯಾಗಿ ಮಾಡ್ಕೊತೀನಿ, ಬರೀ ರೈಸು ಈ ಥರ ಮಾಡ್ಕೋಬೇಕು ಅಂದರೆ. ಸೊ ಫೈನಲಿ ಸಾಂಬಾರು ರೆಡಿ ಆಯಿತು. ಸೊ ಅದನ್ನು ನಾವು ಚಪಾತಿ, ದೋಸೆ, ರೊಟ್ಟಿ, ಮುದ್ದೆ, ಅನ್ನ ಸೊ ಯಾವುದಕ್ಕೆ ಬೇಕಾದರೂ ಸೇರಿಸಿ ತಿನ್ಬೋದು. ಏಕೆಂದರೆ ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ಎಲ್ಲದಕ್ಕೂ ಹೊಂದುತ್ತೆ. ಸೊ ಹಾಗಾಗಿ ಫೈನಲಿ ರೆಡಿ ಆಯಿತು. ಸೊ ನೆಕ್ಸ್ಟ್ ವಿಡಿಯೋ ಬೇಕು ಅಂದರೆ ವಾಚಿಂಗ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ವಾಚಿಂಗ್ ಸೊ ಏನು ಗೊತ್ತಾ ಗೈಸ್, ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ಗೆ ಸ್ವಲ್ಪ ನೀವು ಜಾಸ್ತಿ ಆದಷ್ಟು ಸಪೋರ್ಟ್ ಮಾಡಿ ಎಲ್ರೂ. ಸೊ ಹಾಗಾಗಿ ಇಷ್ಟು ಕೇಳ್ಕೊತೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನ ಇವತ್ತಿನ ನಾಟಿ ಮಟನ್ ಸಾಂಬಾರು ಹೀಗಿತ್ತು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ವಾಚಿಂಗ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ, ಎಲ್ರಿಗೂ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.